ಬ್ರೋ 10 ಲಕ್ಷ ನೋಡ್ಬಿಟ್ಟು ನಿಮಗೆ ಅನಿಸ್ಲಿಲ್ವಾ ನಾನು ಯಾವತ್ತಪ್ಪ ಇಷ್ಟೊಂದೆಲ್ಲ ದುಡ್ಡನ್ನ ಕೂಡಾಕ್ತೀನಿ ದುಡಿತೀನಿ ಅಂತ ಅನಿಸ್ತು. ನಿಮ್ಮ ಲೈಫಾಗೂ ನೀವು ಸಾಲ ಮಾಡಿದ್ದೀರಾ? ಮಾಡಿದ್ದೆ ಒನ್ ಟೈಮ್. ಇವಾಗ ಆಲ್ಮೋಸ್ಟ್ ಓಕೆ, ಮ್ಯಾನೇಜಬಲ್. ಓಕೆ, ಎಷ್ಟು ಮಾಡಿದ್ರಿ ಬ್ರೋ? ಆಲ್ಮೋಸ್ಟ್ ಮಾಡಿದ್ದೀನಿ 20 ಲಕ್ಷ. ಬ್ರೋ 20 ಲಕ್ಷ ಸಾಲ ಮಾಡಿದ್ರಾ ನೀವು? ಅಬ್ಬಾ ಬ್ರೋ, ಯಾಕೆ ಮಾಡಿದ್ರಿ ಅಂತ ಕೇಳ್ಬೋದಾ? ಅದೇ ಬಿಸ್ನೆಸ್ ಇದು ಅಂತ. ಬಿಸ್ನೆಸ್ ಮಾಡಿದ್ರಾ ನೀವು? ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಏನು ಇನ್ವೆಸ್ಟ್ ಮಾಡಿದ್ರಿ? ಇನ್ವೆಸ್ಟಿಂಗ್ ಇವಾಗ ಪ್ರಾಡಕ್ಟ್ ಅದೇ ಇಂಪೋರ್ಟ್ ಎಕ್ಸ್ಪೋರ್ಟ್. ಸೊ ಆ ಥರ. ಸೊ ಅಂದರೆ ಈ ಥರ ಬೆಟ್ಟಿಂಗ್ ಏನಾದರೂ ಆಡಿಲ್ಲ ತಾನೆ? ಓಕೆ, ಇನ್ವೆಸ್ಟ್ ಮಾಡಿ ಲಾಸ್ ಆಗಿದ್ದೀರಾ? ಲಾಸ್. ಓಕೆ, ಅಂದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ಮೇಲೆ ಇನ್ವೆಸ್ಟ್ ಮಾಡಿದ್ರಾ? ಹೌದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಕ್ ಪ್ರಾಡಕ್ಟ್ಸ್. ಸೊ ಲೈಕ್ ಫ್ರಾಂಚೈಸಿ. ಸೊ ಆ ಥರ. ಅಂದರೆ 20 ಲಕ್ಷ ಕಳ್ಕೊಂಡಿದ್ದೀರಾ ಅದರಿಂದ ನೀವು? ಅವಾಗ ನಿಮಗೆ ಸ್ಯಾಲ್ರಿ ಎಷ್ಟು ಬರುತ್ತೆ ಬ್ರೋ ಒಂದು ತಿಂಗಳಿಗೆ? ತಿಂಗಳಿಗೆ 25 ಬರುತ್ತೆ. 25,000 ಸಾಕಾಗುತ್ತೆ ನೀವು ಬೆಂಗಳೂರಾಗಿರೋಕ್ಕೆ? ನೋ ಚಾನ್ಸ್. ಯಾಕೆ ಬ್ರೋ, ಯಾಕೆ ಸಾಕಾಗಲ್ಲ? ಒಂದು ಎಕ್ಸಾಂಪಲ್ ನಿಮ್ಮ ಲೈಫ್ದೇ. ಲೈಫ್ದಂತ ಅಲ್ಲ, ಡೆವಲಪ್ಮೆಂಟ್ ಚೇಂಜಸ್. ಲೈಕ್ ರೇಷನ್ ಜಾಸ್ತಿ ಆಗೋದಿರಲಿ, ಪೆಟ್ರೋಲ್ ಜಾಸ್ತಿ ಆಗೋದಿರಲಿ. ಸೊ ಕಮಿಟ್ಮೆಂಟ್ ಅದೇ ಥರ ಜಾಸ್ತಿ ಆಗುತ್ತೆ. ಬಟ್ ಸ್ಯಾಲ್ರಿ ಮಾತ್ರ ಜಾಸ್ತಿ ಆಗಲ್ಲ. ಯೂನಿವರ್ಸಲ್ ಪ್ರಾಬ್ಲಮ್ ಅದು ಯೂನಿವರ್ಸಲ್ ಪ್ರಾಬ್ಲಮ್. ಹಾಯ್, ನಿಮ್ಮ ಹೆಸರು? ಪ್ರವೀಣ್ ಅಂತ. ನಿಮ್ದು ಯಾವ ಅಣ್ಣ? ನಮ್ದಿಲ್ಲೇ ಬೆಂಗಳೂರು. ನೀವೇನು ಕೆಲಸ ಮಾಡೋದು? ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಇವಾಗ. ನಿಮ್ಮ ಓನರ್ದ ಕಾರ್ ಇದು? ಹೌದು. ಓಕೆ, ಇದು ಯಾವುದು ಬ್ರೋ? ಈ ಕಾರ್ ಯಾವುದಿದು? ಇದು ಸಫಾರಿ, ಟಾಟಾ ಸಫಾರಿ. ಎಷ್ಟು ಬೀಳುತ್ತೆ ಬ್ರೋ ಇದು ಆನ್ ರೋಡ್ ಕಾಸ್ಟು? ಆನ್ ರೋಡ್ ಟಾಪ್ ಎಂಡ್ 31 ಲಕ್ಷನ ಈ ಕಾರು. ಹೆಂಗಿದೆ ಬ್ರೋ ಈ ಕಾರ್? ನಿಮಗೆ ಹೆಂಗೆ ಅನ್ಸುತ್ತೆ? ಪವರ್ ಎಷ್ಟು ಇಳೀತಾ ಬ್ರೋ ಇದು? ಪವರ್ RPM 1000 ಹತ್ರ ಇದೆ. ಎಷ್ಟು ಟಾಪ್ ಹೋಗುತ್ತೆ? ಟಾಪ್ ಇನ್ನೂ ಹೋಗಿಲ್ಲ ನಾನು. ಹೊಡೆದಿಲ್ವಾ? ಓಕೆ ಬ್ರೋ, 20 ಲಕ್ಷ ಕಳ್ಕೊಂಡಾಗ ನಿಮಗೇನು ಅನಿಸ್ಲಿಲ್ವಾ ಅಂತ? ಅನಿಸ್ಲಿಲ್ಲ ಅಂದರೆ ಆ ಮೂಮೆಂಟಿಗೆ ಎಲ್ಲರಿಗೂ ಒಂಥರ ಫೆಡ್ಅಪ್, ಏನೋ ಈ ಥರ. ಬಟ್ ಕ್ಯಾನ್ ಡೂ. ಮಾಡ್ತೀನಿ ಮುಂದೆ ಅಷ್ಟು ದುಡ್ಡು ಅಂತ ಕಾನ್ಫಿಡೆನ್ಸ್. ಅದಿರ್ಬೇಕು ಬ್ರೋ. ಜೀವನದಾಗ ಕಳ್ಕೊಂಡ್ರೆ ಮತ್ತೆ ಮಾಡ್ತೀನಿ ಅಂತ ಕಾನ್ಫಿಡೆನ್ಸ್ ಇರಬೇಕು. ನಂದು ಹೋಯ್ತಲ್ಲಪ್ಪ ಅಂತ ಕೂತ್ಕೊಂಡ್ರೆ ಅದೇ ನೋವಲ್ಲೇ ಇರ್ತೀವಿ ನಾವು ಯಾವಾಗ. ಓಕೆ, ಬಟ್ ಮೈ ಫ್ರೆಂಡ್ಸ್ ಇದ್ದಾರೆ. ಹೆಲ್ಪ್ ಮಾಡಿದ್ರ ನಿಮಗೆ? ಹೆಲ್ಪ್ ಮೀನ್ಸ್ ಬೂಸ್ಟ್ ಅಪ್ ಮಾಡ್ತಾರೆ, ನೋಡ್ಕೊಳ್ಳೋಣ ಮಾಡ್ಕೊಳ್ಳೋಣ. ಓಕೆ, ಗುಡ್ ಫ್ರೆಂಡ್ಸ್ ಶುಡ್ ಬಿ ದೇರ್. ಓಕೆ ಫ್ರೆಂಡ್ಸ್. ಓಕೆ, ಸೊ ಅಂದ್ರೆ ಇವಾಗೆಲ್ಲ ಕ್ಲಿಯರ್ ಮಾಡಿದ್ದೀರಾ ಅದೆಲ್ಲ 20 ಲಕ್ಷ? ಆಲ್ಮೋಸ್ಟ್ ಕ್ಲಿಯರ್ ಆಯ್ತು. ಇನ್ನೊಂದು ಚೂರು ಉಳ್ಕೊಂಡಿದೆ? ಇಲ್ಲ, ಅದು ಕಂಪ್ಲೀಟ್ಲಿ ಕ್ಲಿಯರ್. ಬಟ್ ಇದು ನ್ಯೂಲಿ ಫ್ಯಾಮಿಲಿ ಆಗಿದೆ. ಓಕೆ, ಗೊತ್ತಾಯ್ತು ಬ್ರೋ. ಅದು ಬಿಟ್ರೆ ಇವಾಗ ನಿಮ್ದು ನೆಕ್ಸ್ಟ್ ಏನು ಆಸೆ ಇದೆ ನಿಮಗೆ? ಬೆಂಗಳೂರಲ್ಲಿ ಏನು ಮಾಡ್ಬೇಕಂತ? ಬೆಂಗಳೂರಲ್ಲಿ ಇವಾಗ ಪರಿಸ್ಥಿತಿ ಏನು ಮಾಡೋಕ್ಕಾಗಲ್ಲ. ಇರೋ ಕೆಲಸನೇ ಮುಚ್ಕೊಂಡು ಮಾಡಬೇಕು. ಜೀವನ ಮಾಡಬೇಕು ಅಷ್ಟು. ಏನು ಎಜುಕೇಷನ್ ಮಾಡಿದ್ದೀರಾ ಬ್ರೋ ನೀವು? ನಂದು PUC ಮಾಡಿದ್ದೀರಾ? ಓಕೆ, ನೈಸ್. PUC ಆದ್ಮೇಲೆ ಹೆಂಗ್ ಟರ್ನ್ ಬಂತು ಈ ಡ್ರೈವಿಂಗ್ ಕಡೆ? ಡ್ರೈವಿಂಗ್ ಅಂತಲ್ಲ, ಇದು ಇವಾಗ ರೀಸೆಂಟ್ ಜಸ್ಟ್ 2 months ಆಯ್ತು. 2 months ಆಯ್ತಾ? ಆಕ್ಟಿಂಗ್ ಡ್ರೈವರ್ ಆಗಿದ್ದೆ. ಅದಕ್ಕೆ ಮುಂಚೆ ನಂದು ಪ್ರೊಫೆಷನಲ್ ನೆಟ್ವರ್ಕಿಂಗ್ ಮಾಡಿದ್ದೀನಿ. ನೆಟ್ವರ್ಕಿಂಗ್. ಸೊ ಅದರಿಂದ ನಮಗೆ ಏನು ವೇಕೆನ್ಸಿ ಇಲ್ಲ. ಇವಾಗ ಇಂಜಿನಿಯರ್ ಹೋದ್ರೂ ಇಲ್ಲ ವ್ಯಾಲ್ಯೂ. ಓಕೆ, ನಮಗೆ ಯಾವುದು ಬೆಸ್ಟ್ ಇವಾಗ ಡ್ರೈವಿಂಗ್ ಅಂದ್ರೆ 25 ಫಿಕ್ಸ್ಡ್. ಇವಾಗ ಮಾರ್ಕೆಟಿಂಗ್ ಹೋಗ್ತಾ ಇರೋದು ಟೈಮಿಂಗ್ಸ್ ಪ್ರಕಾರ. ಓಕೆ. ಸೊ ಆ ಬೇಸ್ ಮೇಲೆ ನಡ್ಸ್ಕೋಬೇಕು ಅಷ್ಟೇ. ಸ್ಟಡೀಸ್ ಹೆಲ್ಪ್ ಸರ್ಟನ್ ಟೈಮ್ ತನಕ. ಓಕೆ ಬ್ರೋ, ಇದು ಕೆಲಸದಲ್ಲಿ ಏನು ಕಷ್ಟ ಅನ್ಸುತ್ತೆ ನಿಮಗೆ ಡ್ರೈವಿಂಗಲ್ಲಿ? ಕಷ್ಟ ಏನು ಇಲ್ಲ, ಬಟ್ ಟೈಮಿಂಗ್ಸ್ ಫ್ಯಾಮಿಲಿ ಅವ್ರಿಗೆ ಕಷ್ಟ. ಬ್ಯಾಚುಲರ್ ಅವ್ರಿಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇದು ಪರ್ಸನಲ್ ಡ್ರೈವರ್ ಅಲ್ವಾ? ಸೊ ಅವ್ರು ಬಾ ಅಂದಾಗ ಬರಬೇಕು, ಹೋಗು ಅಂದಾಗ ಹೋಗ್ಬೇಕು. ಅವ್ರು ರಾತ್ರಿ ಕಾಲ್ ಮಾಡಿದ್ರೆ ಎದ್ದೇಳ್ಬೇಕಲ್ಲ ಬ್ರೋ? ಹೌದು. ಬಟ್ ಇವಾಗೇನಿಲ್ಲ, ಜಸ್ಟ್ 2 months ಆಯ್ತು ಜಾಯ್ನ್ ಆಗಿ. ಅದರಲ್ಲಿ ಏನು ಅಷ್ಟಿಲ್ಲ. ಓಕೆ. ಸೊ ನೀವು ಯಾವತ್ತಾದ್ರೂ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಆ ಥರ ನೈಟ್ ಟೈಮ್ ಎಲ್ಲ ಕಾಲ್ ಮಾಡಿದ್ದು ಆ ಥರ? ಹಳೆ ಇದರಲ್ಲಿ ಎಮರ್ಜೆನ್ಸಿ ಅಂದರೆ ಕಾಲ್ ಮಾಡ್ತಾರೆ, ಹೋಗ್ತೀವಿ. ಸೊ ಎದ್ದೇಳ್ಬೇಕು ನೀವು ಆ ಟೈಮಾಗ. ಓಕೆ. ಸೊ ಅದೇ ಬಿಡ್ರೆ ಬ್ರೋ, ಇದೇನು ಹ್ಯಾಪಿನೆಸ್ ಬ್ರೋ? ಏನು ಮಾಡಿದ್ರು ಇಷ್ಟ ಆಗುತ್ತೆ ನಿಮಗೆ, ಖುಷಿ ಆಗುತ್ತೆ ಜೀವನದಲ್ಲಿ? ನಾನು ಊಟ ಮಾಡಿದರೆ, ಇಲ್ಲ ಸಿಗರೇಟ್ ಹೊಡೆದ್ರೆ, ಇಲ್ಲ ಎಣ್ಣೆ ಕುಡಿದ್ರೆ, ಆ ಥರ ಏನು ಹ್ಯಾಪಿನೆಸ್ ನಿಮ್ಮ ಜೀವನದಾಗೆ? ಹ್ಯಾಪಿನೆಸ್ ಏನಿಲ್ಲ, ಫ್ಯಾಮಿಲಿ ಅಷ್ಟೇ. ಫ್ಯಾಮಿಲಿನೇ ಹ್ಯಾಪಿನೆಸ್ಸಾ ನಿಮಗೆ? ಸೊ ಅವ್ರನ್ನ ಚೆನ್ನಾಗಿ ನೋಡಿಕೊಂಡ್ರೆ ಸಾಕು. ಓಕೆ, ನೀವೇ ಹೇಳಿ ಬ್ರೋ ಒಂದು ಲೈನಲ್ಲಿ ಹ್ಯಾಪಿನೆಸ್ ಅಂದರೆ. ಹ್ಯಾಪಿನೆಸ್ ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ ಫ್ಯಾಮಿಲಿ ಕಂಪ್ಲೀಟ್ಲಿ ಫ್ಯಾಮಿಲಿ ಸಿನ್ಸ್ ವೈಫ್, ಚಿಲ್ಡ್ರನ್ಸ್, ಡ್ಯಾಡ್, ಮಾಮ್, ಬ್ರದರ್. ಬಿಕಾಸ್ ಅದು ಸಿಗಲ್ಲ ಒಂದ್ಸರಿ ಕಳ್ಕೊಂಡ್ರೆ. ಈ ಪ್ರಪಂಚದಲ್ಲಿ ಇವಾಗೆಲ್ಲ ಆಲ್ಮೋಸ್ಟ್ ಓಡ್ತಾವ್ರೆ, ಏನಕ್ಕೋ ಓಡ್ತಾವ್ರೆ, ಬಟ್ ಫ್ಯಾಮಿಲಿ ಒಂದು ಒಗ್ಗಟ್ಟಿಲ್ಲ. ಸೊ ಅದು ನನಗಿದೆ
ಹ್ಯಾಪಿಯೆಸ್ಟ್ ಪರ್ಸನ್. ಸೊ ನಿಮಗೆ ಆ ಫ್ಯಾಮಿಲಿ ಸಪೋರ್ಟ್ ಇದೆ, ಸೊ ಹ್ಯಾಪಿ ಇದ್ದೀರಾ ನೀವು. ಓಕೆ ಬ್ರೋ, ಅದು ಬಿಟ್ಟರೆ ಮತ್ತೆ ಇವಾಗ ನಿಮ್ಮ ಲೈಫಾಗ ನೀವು ಅತಿ ಹೆಚ್ಚು ದುಡ್ಡು ನೋಡಿದ್ದು ಯಾವಾಗ, ಎಷ್ಟು? ಇವಾಗ 27. ಅತಿ ಹೆಚ್ಚು ನೋಡಿದ್ದಂದ್ರೆ ಒಂದು 1920 ಇರೋವಾಗ. 1920 ಅಂದ್ರೆ 19 ಏಜಲ್ಲಿ. ಓಕೆ, ಎಷ್ಟು ನೋಡಿದ್ರಿ ಬ್ರೋ? ಅದೇ ಆಲ್ಮೋಸ್ಟ್ ಒಂದು 10 lakhs ಅರೌಂಡ್. 10 ಲಕ್ಷ ನೋಡಿದ್ರಿ. ಓಕೆ, 10 ಲಕ್ಷ. ಓಕೆ ಅನಿಸ್ತು. ಬಟ್ ಅದು ಏನು ಫ್ಯಾಕ್ಟ್ ಅಂದರೆ, ನಾನು ಟ್ರೈ ಮಾಡಿದ್ದೀನಿ, ಎಲ್ಲರೂ ಟ್ರೈ ಮಾಡ್ತಾರೆ, ಬಟ್ ಟೈಮ್, ಸ್ಕಿಲ್ಸ್, ಆಪರ್ಚುನಿಟಿ ಇದ್ರೇನೆ ಆಗೋದು. ಇಲ್ಲಾಂದ್ರೆ ಕಷ್ಟ. ಎಷ್ಟೇ ನೀವು ಓಡಿದ್ರು, ಎಷ್ಟೇ ದುಡಿದ್ರು, ಬಾಯ್ಸ್ ಯಾವಾಗಲೂ ದುಡಿಬೇಕು ಬ್ರೋ. ಅದೊಂದು ಹಾರ್ಡ್ ರಿಯಾಲಿಟಿ ಅಲ್ಲ ಬ್ರೋ. ಬಾಯ್ಸ್, ಮಿಡಲ್ ಕ್ಲಾಸ್ ಮನಿ ಇದ್ರೇನೆ ರೆಸ್ಪೆಕ್ಟ್ ಬಾಯ್ಸ್. ಅದಂತೂ ನಿಜವಾದ ಮಾತು ಹೇಳಿದ್ರಿ ನೋಡೋಣ, ಸತ್ಯ ಇದೆ. ಯಾವಾಗಲೂ ಯಾರು ಕೇರ್ ಮಾಡಲ್ಲ ನಿನ್ನ ಹತ್ರ ದುಡ್ಡಿಲ್ಲ ಅಂದ್ರೆ. ಇವಾಗ 20,000 ಕೆಲಸ ಮಾಡಿದ್ರೆ ಇವನ ಅಂತಾರೆ. ಹ್ಯಾಪಿನೆಸ್ ಇರ್ಬೇಕಷ್ಟೇ, ಪೀಸ್ಫುಲ್. ಓಕೆ ಬ್ರೋ, ಅದು ಬಿಟ್ಟರೆ ನೀವು ನಿಮ್ಮ ಜೀವನದಲ್ಲಿ ಮಾಡಿರೋ ತಪ್ಪು, ನಾನು ಇವಾಗ ಆ ಥರ ಮಾಡಬಾರ್ದಾಗಿತ್ತಪ್ಪ ಅಂತ ಇವತ್ತಿಗೂ ಯಾವುದಾದ್ರೂ ಒಂದು ತಪ್ಪಿದೆಯಾ ನಿಮ್ಮದು? ತಪ್ಪಂದರೆ ಹುಡುಗರ ಜೊತೆ ಸೇರಿದ್ದು. ಹೌದಾ? ಅನ್ವಾಂಟೆಡ್ ಫ್ರೆಂಡ್ಶಿಪ್. ಸೊ ಅದು ಒಂದು ಸ್ವಲ್ಪ ರಿಯಲೈಸ್ ಆಗಿ, ಸೊ ಇವಾಗ ಆಚೆ ಬಂದಿದ್ದೀರಾ? ಸರ್ಟನ್ ಫ್ರೆಂಡ್ಶಿಪ್ಸ್ ಇರ್ತಾರಲ್ವಾ, ಇವ್ರು ಹಿಂಗೆ ಅಂತ. ಓಕೆ. ಸೊ ಅಂತ ನಿಮಿಷ ಓನರ್ ಕಾಲ್ ಮಾಡಿ. ಓಕೆ ಬ್ರೋ, ಅಂದರೆ ನೀವು ಫ್ರೆಂಡ್ಶಿಪ್ ಮಾಡಿಬಿಟ್ಟು ಮೋಸ ಅಂತ ಹೇಳೋಕ್ಕಾಗಲ್ಲ, ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಶುಡ್ ನಾಟ್ ಬಿಲೀವ್ ಎನಿವನ್. ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು. ಓನ್ಲಿ ಡ್ಯಾಡ್ ಆ್ಯಂಡ್ ಮಾಮ್. ಓನ್ಲಿ ಅಪ್ಪ ಅಮ್ಮನ ಮಾತ್ರ ನಂಬಬೇಕು. ಲೈಫ್ ಲಾಂಗ್ ಅಂದರೆ ಇಟ್ ಇಸ್ ಗುಡ್ ಫಾರ್ ಅವರ್ ಫ್ಯೂಚರ್ ಇರಲಿ, ಪಾಸ್ಟ್ ಇರಲಿ, ಓಕೆ, ಗೋಯಿಂಗ್ ಫಾರ್ವರ್ಡ್ ಏನೇ ಮಾಡಿದ್ರು ಫ್ರೆಂಡ್ಶಿಪ್ಸ್ ಇರ್ತಾರೆ. ಓಕೆ, ಸರ್ಟನ್ ಪೀಪಲ್ಸ್. ಓಕೆ, ಅಂಡರ್ಸ್ಟುಡ್ ಬ್ರೋ. ನಿಮ್ಮ ಓನರ್ ಏನು ಕೆಲಸ ಮಾಡ್ತಾರೆ ಬ್ರೋ? ಅವರು ಇಲ್ಲಿ ಕಂಪನಿಯಲ್ಲಿ ಏಂಜಲ್ ಹೆಡ್ ಆಗಿದ್ದಾರೆ ಅನ್ಸುತ್ತೆ. ಏಂಜಲ್ ಒನ್ಸು, ANJ. ಓ ANJ ಬ್ಯಾಂಕಿಂಗು? ಬ್ಯಾಂಕಿಂಗ್ ಅಲ್ಲ, ಅದು ಬ್ಯಾಂಕ್ ಕಂಪನಿ. ಕನ್ಸ್ಟ್ರಕ್ಷನ್ ಇಲ್ಲ, ANJ. ಓ ANJ. ಓಕೆ ಬ್ರೋ, ಒಂದು ಗೆಸ್ಸಲ್ಲಿ ಹೇಳೋದಾದ್ರೆ ಅವ್ರಿಗೆ ಮಂತ್ಲಿ ಇನ್ಕಮ್ ಎಷ್ಟಿರ್ಬೋದು ಬ್ರೋ? ನೋ ಐಡಿಯಾ. ಓಕೆ ಬ್ರೋ, 2 months ಆಗ್ತಿದೆ. ನೋ ಐಡಿಯಾ. ಓಕೆ, ಅವ್ರದ್ದು ಲೈಫ್ ಸ್ಟೈಲ್ ಎಲ್ಲ ನೋಡಿದ್ರೆ ಒಂದು ಲೆಕ್ಕದಲ್ಲಿ ಅಂದಾಜು ಹಾಕಿ ಹೇಳೋದಾದ್ರೆ? ಹೇಳಿದ್ರೆ ಇರೋರು ಸಿಂಪಲ್ ಇರೋರು, ಅಂದರೆ ಎಕ್ಸಾಕ್ಟ್ ಹೇಳೋಕ್ಕಾಗಲ್ಲ. ಓಕೆ. ಸೊ ಅದು ಬಿಟ್ಟರೆ, ಸೊ ನಿಮ್ಮ ಓನರ್ ಕಾಲ್ ಮಾಡಿದ್ರೆ ಇವಾಗ ಹೋಗ್ಬೇಕಾ ನೀವು? ಹೋಗ್ಲೇಬೇಕಲ್ಲ. ಓಕೆ ಬ್ರೋ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಮಾತಾಡಿದ್ದೀರಾ. ಆಯಿತಾ? ಸೊ